ಫ್ರೆಂಡ್ಸ್, ಇವತ್ತು ಪ್ರಾಗಿನ ನಮ್ಮ ಲಾಸ್ಟ್ ಡೇ, ಥರ್ಡ್ ಡೇ. ಸೊ ಫಟಾಫಟ ಅಂತ ನಮಗೆ ನಮ್ಮ ರೂಮ್ ಟೂರ್ನ ಮಾಡಿಸ್ಬಿಡ್ತೀನಿ. ಇದು ಇಲ್ಲಿ ವಾರ್ಡ್ರೋಬ್ ಕೊಟ್ಟಿದ್ದಾರೆ ಬಟ್ಟೆ ಎಲ್ಲ ಇಟ್ಕೊಳ್ಳೋಕ್ಕೆ. ನೆಕ್ಸ್ಟು ಹಾಗೆ ಇಲ್ಲೊಂದು ದೊಡ್ಡ ಮಿರರ್ ಇದೆ. ಸೊ ಇದು ನಮ್ಮ ರೂಮು. ಇಲ್ಲೊಂದು ಬೆಡ್ ಇದೆ. ಇದೆಲ್ಲ ಫುಲ್ ಟಾಪ್ ಫ್ಲೋರ್ ಇತ್ತು. ನಮಗೆ ಕಿಟಕಿ ಎಲ್ಲ ರೂಫ್ ಮೇಲೇ ಇತ್ತು. ಸೊ ಇಲ್ಲೊಂದು ಕಿಚನ್ ಇದೆ, ಫ್ರಿಜ್ಜು, ಆಮೇಲೆ ಓವನ್ ಇದೆ, ಮೇಲ್ಗಡೆ ಪ್ಲೇಟ್ಸ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ರೂಮು, ಭಾಳ ಸ್ಪೇಷಿಯಸ್ ಆಗಿತ್ತು. ಸೊ ನಾವು 3 ದಿವಸ ಇಲ್ಲೇ ಉಳ್ಕೊಂಡಿದ್ವಿ. ಗ್ಯಾಸ್ ಇರೋದ್ರಿಂದ ನಾವು ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ಇನ್ನೊಂದು ಪ್ರಾಯಗಳಿಗೆ ಇಂಟ್ರೆಸ್ಟಿಂಗ್ ಏನಂತಂದರೆ, ಈ ಥರ ಜೋತ್ ಬಿದ್ದಿರೋ ಮನುಷ್ಯರುಗಳು ನಿಮಗೆ ಭಾಳ ಸಿಗ್ತಾರೆ. ಈ ಥರ ಛತ್ರಿ ಹಿಡ್ಕೊಂಡು ಜೋತ್ ಬಿದ್ದಿರ್ತಾರೆ, ಇಲ್ಲ ಸುಟ್ಕೇಸ್ ಹಿಡ್ಕೊಂಡು ಜೋತ್ ಬಿದ್ದಿರ್ತಾರೆ, ಇಲ್ಲ ಕಟ್ಟಿಗೆ ಹಿಡ್ಕೊಂಡು ಜೋತ್ ಬಿದ್ದಿರ್ತಾರೆ. ಇದೊಂಥರ ಏನೋ ಟೂರಿಸ್ಟಿಗೆ ಅಟ್ರಾಕ್ಷನ್ ಮಾಡೋ ರೀತಿ ಇರ್ಬೋದು. ಈ ಥರ ಜೋತ್ ಬಿದ್ದಿರೋ ವ್ಯಕ್ತಿಗಳು ನಿಮಗೆ ಸಾಕಷ್ಟು ಸಿಗ್ತಾರೆ ಪ್ರಾಗೊಳಗೆ. ಅದಲ್ಲದೆ ದೊಡ್ಡ ದೊಡ್ಡ ಜಿರಳೆಗಳು, ಈ ಥರ ಚಿಟ್ಟೆಗಳನ್ನು ಬಿಲ್ಡಿಂಗ್ ಮೇಲೆ ಅಂಟಿಸಿರ್ತಾರೆ. ಅದು ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ ಮತ್ತು ಅದು ಮೂನು ಆಗ್ತಿರುತ್ತೆ. ಅದು ನೋಡೋಕೆ ಭಾಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಪ್ರಾಗೊಳಗೆ. ನೆಕ್ಸ್ಟು ನಾವು ಪೆಟ್ರಾ ಟವರಿಗೆ ಬಂದ್ವಿ. ಪೆಟ್ರಾ ಟವರಿಗೆ ಬರಬೇಕಂತಂದರೆ ಅಲ್ಲಿ ಒಂದು ಎಲೆಕ್ಟ್ರಿಕ್ ಟ್ರೈನಿಂದ ಬರಬೇಕು. ಸೊ ಮೇಲ್ಗಡೆ ಐತಿದ್ದು ಟವರು. ಫಸ್ಟ್ ಬಂದ ತಕ್ಷಣ ನಮಗೊಂದು ಬ್ಯೂಟಿಫುಲ್ ಆಗಿರೋ ರೋಸ್ ಗಾರ್ಡನ್ ಸಿಗುತ್ತೆ. ಇಲ್ಲಿ ವೆರೈಟೀಸ್ ಆಫ್ ರೋಸಸ್ ಇದ್ದು, ಎಲ್ಲ ಕಲರ್ದು ಎಲ್ಲ ಟೈಪ್ ರೋಸಸ್ ಇದ್ವು. ಅದೆಲ್ಲ ನೋಡ್ಕೊಂಡು ಮುಂದೆ ಬಂದರೆ ನಮಗೆ ಸಿಗೋದೆ ಪೆಟ್ರಾ ಟವರು. ಇದು ತುಂಬ ಎತ್ತರ ಮೇಲೆ ಐತಿ ಮತ್ತು ಫೇಮಸ್ ಟವರ್ ಕೂಡ ಪ್ರಾಗೊಳಗೆ. ನೋಡ್ಬೋದು ನೀವು, ಭಾಳ ಎತ್ತರ ಮೇಲೆ ಕಟ್ಟಾರ ಇದನ್ನು. ಸೇಮ್ ಒಂದು ಸ್ವಲ್ಪ ಪ್ಯಾರಿಸಲ್ಲಿರೋ ಐಫಿಲ್ ಟವರ್ ನೋಡಿದ ಥರನೇ ಆಗುತ್ತೆ, ಬಟ್ ಅಲ್ಲ, ಸ್ವಲ್ಪ ಸೇಮ್ ಸಿಮಿಲರ್ ಅದೇ ಥರ ಕಟ್ಟಿದ್ದಾರೆ. ಎಲ್ಲ ನೋಡಿಕೊಂಡು ನಾವು ವಾಪಸ್ ಮತ್ತೆ ಕೇಬಲ್ ಟ್ರೈನ್ ಒಳಗೆ ವಾಪಸ್ ಹೊಂಟೀವಿ, ಕೆಳಗಡೆ ಹೊಂಟೀವಿ. ಕೆಳಗಡೆ ಹೋಗುವಾಗ ನನಗೆ ಕಾಣಿಸಿದ್ದು ಏನಪ್ಪ ಅಂದ್ರೆ, ಸಿಕ್ಕಾಪಟ್ಟೆ ಪಿಯರ್ ಗಿಡಗಳನ್ನು ಹಚ್ಚಾರ. ಮತ್ತು ಅದು ನಾವು ಈ ಪೆಟ್ರಾ ಟವರಿಗೆ ನಡ್ಕೊಂಡು ಕೂಡ ಬರ್ಬೋದು. ನಡ್ಕೊಂಡು ಬರೋವರಿಗೆ ಅದೆಲ್ಲ ಪಿಯರ್ ಗಿಡಗಳು ಅಂತೂ ಆರಾಮ್ಸೆ ಸಿಗ್ತಾವೆ. ಎಷ್ಟು ಹಣ್ಣುಗಳು ಬಿಟ್ಟಾವಂತಂದರೆ ಸಿಕ್ಕಾಪಟ್ಟೆ ಹಣ್ಣುಗಳು ಬಿಟ್ಟಾವೆ. ಬೇರೆ ಹಣ್ಣುಗಳ ಗಿಡಗಳನ್ನು ಹಚ್ಚಾರ. ಸೊ ಬೇಕಂದ್ರೆ ವಾಕ್ ಮಾಡ್ಕೊಂಡು ಹೋಗ್ತಾ ಬೇಜಾರಾದವರು, ಸುಸ್ತಾದವರು ತಿನ್ಕೊಂಡು ಹೋಗಲಿ ಅಂತ ಹಚ್ಚಾರ. ಏನೋ ಗೊತ್ತಿಲ್ಲ ನನಗೆ, ಬಟ್ ಭಾಳ ಅಂದ್ರೆ ಭಾಳ ಹಣ್ಣಿನ ಗಿಡ ಹಚ್ಚಾರ. ನೆಕ್ಸ್ಟ್ ನಾವು ಬಂದ್ವಿ ದ ಫೇಮಸ್ ಲೆನಿನ್ ವಾಲ್. ಈ ವಾಲಿನ ವಿಶೇಷತೆ ಏನಂತಂದರೆ, ನೀವು ಇಲ್ಲಿ ಬಂದು ನಿಮ್ಮ ಹೆಸರು ಬರಿಬೋದು, ಕವನ ಬರಿಬೋದು, ನಿಮ್ಗೆ ಏನು ಅನಿಸುತ್ತೆ ನೀವು ಅದನ್ನು ಬರಿಬೋದು. ಬಟ್ ಪೆನ್ನಿಂದ ಬರಿಬೋದು ಅನ್ಕೋತೀನಿ. ಮಾರ್ಕರು, ಪೇಂಟಿಂದೆಲ್ಲ ಬರೆಯಂಗಿಲ್ಲ, ಅದು ಅಲೋವ್ ಇಲ್ಲ. ಮುಂಚೆ ಎಲ್ಲ ಅಲೋವ್ ಇತ್ತು, ಬಟ್ ಈಗ ಅದನ್ನು ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಈ ಥರ ಬಂದು ನೀವೆಲ್ಲ ಫೋಟೋಸ್ ತೊಗೊಂಡು ಹೋಗ್ಬೋದು. ಇದೊಂದು ಫೇಮಸ್ ವಾಲ್ ಇಲ್ಲಿ ಪ್ರಾಗ್ ಒಳಗೆ. ಆ್ಯಕ್ಚುಲಾಗಿ ಲೆನಿನ್ ವಾಲ್ ಈ ಥರ ಕಾಣಿಸುತ್ತೆ. ಇದ್ರ ಮೇಲೆ ಎಲ್ಲರೂ ಬರೆದು ಲೆನಿನ್ ಅವರ ಮುಖಾನೇ ಮುಚ್ಚೋಗಿರುತ್ತೆ. ಯಾವಾಗ ಅದು ಫುಲ್ ಆಗುತ್ತೆ, ಈ ಥರ ವೈಟ್ ಕಲರ್ ಪೇಂಟಿಂದ ಲೆನಿನ್ ಅವರ ಭಾವಚಿತ್ರವನ್ನು ಬಿಡ್ತಾರೆ. ಆಮೇಲೆ ಎಲ್ಲರೂ ಬಂದು ಅದ್ರ ಮೇಲೆ ಫಿಲ್ ಮಾಡ್ತಾರೆ. ಸೊ ಈ ಥರ ಇದು ಪ್ರೊಸೆಸ್ ನಡ್ಕೊಂಡೇ ಬಂದಿರೋದು. ಎಲ್ಲರೂ ಅವರು ಇಷ್ಟ ಬಂದವರು ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾರೆ, ಇಲ್ಲಾಂದರೆ ಬರೆದು ಹೋಗ್ತಾರೆ. ಇದು ಒಂದು ಇಲ್ಲಿ ಫೇಮಸ್.
ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿರೋದು ಈ ಬುಕ್ ಟವರ್ಗೆ. ಏನಪ್ಪ ಇದೆ ಅಂತಂದ್ರೆ ಇದನ್ನ ಎಲ್ಲ ಬುಕ್ಗಳನ್ನು ಈ ಥರ ಜೋಡಿಸಿ ಒಂಥರ ಟವರ್ ಥರ ಮಾಡಿದ್ದಾರೆ. ನೋಡೋಕೆ ಭಾಳ ಇಂಟ್ರೆಸ್ಟಿಂಗ್ ಇತ್ತು, ಭಾಳ ಚಂದನೂ ಇತ್ತು. ಈ ಥರ ಸ್ಪೇಸ್ ಮಾಡ್ಯಾರ ಮತ್ತು ಒಳಗಡೆನೂ ಅದು ಕೆಳಗನೂ ಹೋಗ್ಬೋದು, ಆ ಥರ ಅದನ್ನು ಅರೇಂಜ್ ಮಾಡ್ಯಾರ. ಭಾಳ ಚಂದ ಐತೆ ನೋಡೋಕೆ ಇದನ್ನು ಬುಕ್ ಟವರ್. ಇದೊಂದು ಇಂಟ್ರೆಸ್ಟಿಂಗ್ ಇತ್ತು ಭಾಳ ಇಲ್ಲಿ. ಸೊ ಇದಾಗಿತ್ತು ನಮ್ಮ ಪ್ರಾಗಿನ ಫುಲ್ ವಿಡಿಯೋ. ಎಲ್ಲರಿಗೂ ವಿಡಿಯೋ ಹೆಂಗೆ ಅನ್ನಿಸ್ತು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.